ನಮಸ್ಕಾರ ಎಲ್ಲರಿಗೂ ಕೂಡ ಓಂ ಬ್ರಹ್ಮದೇವಾಯ ನಮ 2026 ಜನವರಿ ಭವಿಷ್ಯವನ್ನು ಪ್ರೆಡಿಕ್ಷನ್ ಮಾಡ್ತೀನಿ. ಜನವರಿಲಿ ಎರಡು ಥರ ಭವಿಷ್ಯ ಚೇಂಜ್ ಆಗ್ತಾಯಿದೆ. ನಾನು ಇಯರ್ ಬಗ್ಗೆ ನಾನು ಮಾತಾಡೋಕ್ಕಲ್ಲ, ಹೊಸ ವರ್ಷದ ಬಗ್ಗೆ ಮಾತಾಡೋಕ್ಕಲ್ಲ, ಜನವರಿ ತಿಂಗಳ ಬಗ್ಗೆ ಮಾತಾಡ್ತೀನಿ. ಜನವರಿಲಿ 13ನೇ ತಾರೀಕಿಂದ ಗ್ರಹಗಳು ಚೇಂಜ್ ಆಗುತ್ತೆ. ಸೂರ್ಯ 13ನೇ ತಾರೀಕು ಶುಕ್ರ ಗ್ರಹ ಚೇಂಜ್ ಆಗ್ತಾನೆ ಧನುಸು ರಾಶಿಯಿಂದ ಭಾಳ ವಿಶೇಷ ಮಕರ ರಾಶಿಗೆ. ಅದೇ ರೀತಿಯಲ್ಲಿ 15ನೇ ತಾರೀಕು ಸೂರ್ಯ ಚೇಂಜ್ ಆಗ್ತಾನೆ. ಅದೇ ಥರ 16ನೇ ತಾರೀಕು ಕುಜ ಚೇಂಜ್ ಆಗ್ತಾನೆ. 17ನೇ ತಾರೀಕು ಜನವರಿ ಬುಧ ಗ್ರಹ ಚೇಂಜ್ ಆಗ್ತಾನೆ. ಹಾಗಾಗಿ ಮಕರ ರಾಶಿಗೆ 4 ಗ್ರಹನೂ ಕೂಡ ಧನುಸು ರಾಶಿಯಿಂದ ಚೇಂಜ್ ಆಗ್ತಾರೆ. ಗುರು ಇರೋ ಜಾಗದಲ್ಲಿ ಇರ್ತಾನೆ, ಶನಿ ಇರೋ ಜಾಗದಲ್ಲಿ ಇರ್ತಾನೆ, ರಾಹು ಇರೋ ಜಾಗದಲ್ಲಿ ಇರ್ತಾನೆ, ಕೇತು ಇರೋ ಜಾಗದಲ್ಲಿ ಇರ್ತಾನೆ. ಚಂದ್ರ ಎಂದಿನಂತೆ 2 ವರ್ಷಕ್ಕೊಂದ್ಸರಿ ಚೇಂಜ್ ಆಗ್ತಿರ್ತಾನೆ. ಪ್ರತಿ ನಕ್ಷತ್ರ ಕೂಡ ಚಂದ್ರ ಚೇಂಜ್ ಆಗ್ತಿರ್ತಾನೆ. ಇಲ್ಲಿ ಈ ಒಂದು ಟೈಮಲ್ಲಿ 12 ರಾಶಿಗೂ ಕೂಡ ಈ ಒಂದು ತಿಂಗಳಲ್ಲಿ 2 ಸರಿ ಪುನಃ ಜನ್ಮ ಆಗುತ್ತೆ. ಮಕರ ರಾಶಿಗೆ ಬಂದ ಮೇಲೆ 17ನೇ ತಾರೀಕಿಂದ ಒಂದು ಜಾತಕ ಆಗುತ್ತೆ, 17ನೇ ತಾರೀಕುವರೆಗೂ ಒಂದು ಯೋಗ ಇರುತ್ತೆ. ಈ 2 ರಾಶಿ ಪಾಯಿಂಟ್ಸನ್ನ ನೀವು ಅಬ್ಸರ್ವ್ ಮಾಡಲೇಬೇಕಾಗುತ್ತದೆ. ಅದ್ಭುತವಾದ ವೈಬ್ರೇಷನ್ ಇದೆ. ಈ ತಿಂಗಳು ಬಂಪರ್ ಬೆಳೆ ಇದೆ. ಜನವರಿ ತಿಂಗಳಲ್ಲಿ ಪ್ರತಿ ಜನವರಿಯಲ್ಲೂ ಕೂಡ ಈ ಒಂದು ತಿಂಗಳು 2026 ಜನವರಿ ಭವಿಷ್ಯವನ್ನು ನೋಡಬೇಕಾದ್ರೆ 15 ದಿವಸ ಕಷ್ಟ, 15 ದಿವಸ ಸುಖ ಎರಡನ್ನೂ ಕೂಡ ಅನುಭವಿಸಿದ್ರೆ ಅದರಲ್ಲಿ ಬಂಪರ್ ಯೋಗಗಳು ಯಾವ್ಯಾವ ರಾಶಿಗಿರೋದ್ರಿಂದ ಇಂಪಾರ್ಟೆಂಟ್ ನೀವು ತಿಳ್ಕೋಬೇಕಾಗುತ್ತೆ. ಈ ವಾರದಲ್ಲಿ ಭಾಳ ವಿಶೇಷವಾದಂಥ ವೈಬ್ರೇಷನ್ನು, ಬಣ್ಣಗಳು, ಕಲರ್ಸ್ಗಳನ್ನ ನೀವು ಕರೆಕ್ಟಾಗಿ ಫಾಲೋ ಮಾಡಿ ನಿಮ್ಮ ರಾಶಿಯವರಿಗೆ ತುಂಬ ಪಾಸಿಟಿವ್ ಇರುತ್ತೆ. ನಿಮ್ಮ ರಾಶಿಗೆ ಲಕ್ಕಿ ನಂಬರ್ಸು, ಅನ್ಲಕ್ಕಿ ನಂಬರ್ಸು, ನಿಮ್ಮ ರಾಶಿಗೆ ಯಾವ ರಾಶಿಯವರಿಗೆ ಯಾರೆಲ್ಲ ಫ್ರೆಂಡ್ ಆಗ್ತೀರಾ, ಯಾರು ಫ್ರೆಂಡ್ ಆಗಲ್ಲ, ಇದು ಎಲ್ಲವೂ ಮಾಹಿತಿಯನ್ನು ಈ ರಾಶಿ ಫಲಗಳನ್ನ ತಿಳಿಸ್ಕೊಡ್ತಾ ಹೋಗುತ್ತೆ. ನೀವೆಲ್ಲ ಯಾವ ದೇವ್ರನ್ನ ಆರಾಧಿಸಬೇಕು, ಯಾವ್ಯಾವ ರಾಶಿಯವರು ಯಾವ ದೇವ್ರನ್ನ ಆರಾಧಿಸಿದಾಗ ತುಂಬ ಪಾಸಿಟಿವ್ನ ಕೊಡ್ತಾ ಹೋಗುತ್ತೆ. ಅದರಲ್ಲೂ ಕೂಡ ಬಂಪರ್ ಬೆಳೆ ಒಂದು ಕುಂಭ ರಾಶಿಗೆ ಮತ್ತು ಭಾಳ ವಿಶೇಷವಾಗಿ ಮೀನ ರಾಶಿಗೆ ತುಂಬ ರಾಜಯೋಗ, ವೃಷಭ ರಾಶಿಗೆ ತುಂಬ ರಾಜಯೋಗವನ್ನು ಕೊಡ್ತಿದ್ದಾರೆ. ಈ ಒಂದು ಟೈಟ್ ಆಗದೆ ಮಿಥುನ ರಾಶಿಯವರು, ಕಟಕ ರಾಶಿಯವರಿಗೆ ಬಂಪರ್ ಮದುವೆ ಜೀವನವನ್ನು ಸಕ್ಕತ್ತ ನೋಡ್ತಿದ್ರು. 6ನೇ ತಾರೀಕು ಸಿಂಹ ರಾಶಿಗೆ ಏನಾಗುತ್ತೆ ನೋಡೋಣ. 12 ರಾಶಿ ಫಲವನ್ನು ತಿಳಿಸ್ಕೊಡ್ತೀನಿ. ವೃಷಭ ರಾಶಿಗೆ ಭಯಂಕರ ಲಕ್ಕಿ ಕಾಣ್ತೈತೆ. 13ನೇ ತಾರೀಕಿಂದ ನಿಮಗೆ ಮುಟ್ಟಿದ್ದೆಲ್ಲ ಚಿನ್ನ, ಆದರೂ 13ರಿಂದ ನಿಮಗೆ 17ನೇ ತಾರೀಕು ನಂತರ ನಿಮಗೆ ಬಂಪರ್ ಬೆಳೆ ಬರ್ತಾಯಿದೆ. ವೃಷಭ ರಾಶಿಗೆ ಲಕ್ಕಿ ನಂಬರ್ಸ್ ಅಂತ ಬಂದಾಗ 8, 17, 26 ತುಂಬ ಲಕ್ಕಿ ನಂಬರ್ಸ್ ಆಗುತ್ತೆ. ಅದೇ ಥರ 3, 12, 21, 30 ಲಕ್ಕಿ ನಂಬರ್ಸ್ ಆಗುತ್ತೆ. ಅತಿ ಹೆಚ್ಚು ತಾಯಿ ತಂದೆನ ನೋಡೋಕ್ಕೆ 7, 16, 25ನೇ ತಾರೀಕು ಅತಿ ಹೆಚ್ಚು ಬಳಸಿ, ತುಂಬ ಪ್ರಾಬ್ಲಮ್ ಕ್ಲಿಯರ್ ಇರುತ್ತೆ. ನೀವು ಒಂದೇ ಒಂದು 4, 13, 22, 31 ವೃಷಭ ರಾಶಿ ನಂಬರ್ನ ಬಳಸಬೇಡಿ. ತುಂಬ ಪಾಸಿಟಿವ್. ಅದರಲ್ಲಿ ಅದ್ಭುತವಾದ ನಂಬರ್ಸ್ ಅಂದರೆ ನಿಮಗೆ ಶುಕ್ರ ಗ್ರಹ, ಬುಧ ಗ್ರಹದ ನಂಬರ್ನ ಫಾಲೋ ಮಾಡಿ. ಶುಕ್ರ ಗ್ರಹ, ಕುಜ ಗ್ರಹದ ವೃಷಭ ರಾಶಿಗೆ ಸಖತ್ ಲಕ್ಕಿ ಬರಬೇಕು. 13ನೇ ತಾರೀಕು ನಂತರ ನಿಮಗೆ ಮುಟ್ಟಿದ್ದೆಲ್ಲ ಚಿನ್ನ. 17ನೇ ತಾರೀಕು ಮೇಲೆ ಬಂಪರ್ ಬೆಳೆ ಬರ್ತಾಯಿದೆ. ನಿಮ್ಮ ಲೈಫಲ್ಲಿ ವೃಷಭ ರಾಶಿಯರು ಶುಕ್ರ ಗ್ರಹ ವಾಸ ಮಾಡೋ ನಂಬರಲ್ಲಿ ಮಲಗಬೇಕು. ಶುಕ್ರ ಗ್ರಹ ವಾಸ ಮಾಡೋದು ವೃಷಭ ರಾಶಿಯವರಿಗೆ 15 ಅನ್ನೋ ನಂಬರ್ಸು ತುಂಬ ಬೆನಿಫಿಟನ್ನು ಕೊಡುತ್ತೆ. 24 ಡೇಂಜರ್ ನಂಬರ್ಸ್ ಆಗುತ್ತೆ. 24ನ ಜನವರಿ ತಿಂಗಳಲ್ಲಿ ಅತಿ ಹೆಚ್ಚು ಫಾಲೋ ಮಾಡಬೇಡಿ. ಮತ್ತು ಬರೀ 6ನೇ ತಾರೀಕು ತುಂಬ ಲಕ್ಕನ್ನು ಕೊಡುತ್ತೆ. 1, 19 ಬ್ಯೂಟಿಫುಲ್ ನಂಬರ್ಸು. ಅದರಲ್ಲಿಂದ 28 ನಿಮಗೆ ಎಕ್ಸ್ಟ್ರಾರ್ಡಿನರಿ ನಂಬರು. ಅದರಲ್ಲಿ 10 ಇನ್ನೂ ಪಾಸಿಟಿವ್ ನಂಬರ್ ಆಗ್ತಾ ಹೋಗುತ್ತೆ. ತುಂಬ ಪಾಸಿಟಿವ್ ಆಗುತ್ತೆ. 5ನ ಅತಿ ಹೆಚ್ಚು ಲಕ್ಕಿ ನಂಬರ್ ಬಳಸಿ. 14 ಅವರೇಜ್ ನಂಬರ್ಸು. 23 ಬ್ಯೂಟಿಫುಲ್ ನಂಬರ್ ವೃಷಭ ರಾಶಿ. 14ನ ಅವಾಯ್ಡ್ ಮಾಡಿ. ಈ ವಾರ ಈ ತಿಂಗಳಲ್ಲಿ 14ನ ಅವಾಯ್ಡ್ ಮಾಡಿ. ಜನವರಿಲಿ ದಯವಿಟ್ಟು ಬಳಸೋಕ್ಕೋಬೇಡಿ. ತುಂಬ ಪಾಸಿಟಿವ್ ಇದೆ. ವೃಷಭ ರಾಶಿಯವರಿಗೆ 17ನೇ ತಾರೀಕು 17ನೇ ತಾರೀಕುವರೆಗೂ 13ನೇ ತಾರೀಕುವರೆಗೂ ಕಷ್ಟ. 17ನೇ ತಾರೀಕು ನಂತರ ರಾಜಯೋಗ. ಆ 3 ದಿವಸ ಮಿಶ್ರ ಫಲ ಇರುತ್ತೆ. ನಿಮಗೆ 13, 14, 15, 16, 17ನೇ ತಾರೀಕು ನಿಮಗೆ ಗ್ರಹಣ ಥರ ಇರುತ್ತೆ. ಅಂದರೆ ಗ್ರಹಣ ಆಗುತ್ತೆ. ಎಲ್ಲ ರಾಶಿಗೂ ಗ್ರಹಣ ಆಗುತ್ತೆ, ದಿಗ್ಬಂಧನ ಆಗುತ್ತೆ. ವೃಷಭ ರಾಶಿಗೆ 14ನೇ ತಾರೀಕಿನಿಂದ ಜನವರಿ ಲೈಫ್ ಸೂಪರ್ ಅಂದರೆ ಸೂಪರಾಗಿ ಕ್ಲಿಕ್ ಆಗ್ತೀರಾ. ಶನಿ ತುಂಬ ಟಾಪಲ್ಲಿದ್ದಾನೆ. ಕಾರ್ ಫಾರಿನ್ ಟ್ರಿಪ್ ಅತಿ ಹೆಚ್ಚು ನೋಡ್ತಾ ಹೋಗ್ತಾರೆ. ಮತ್ತು ಟೆಂಪಲ್ ಟ್ರಿಪ್ಪನ್ನು ಅತಿ ಹೆಚ್ಚು ಮಾಡ್ತೀರಾ. ಮತ್ತು ಅತಿ ಹೆಚ್ಚು ಹಣವನ್ನು ಗಳಿಸ್ತೀರ. ಗುರುಗ್ರಹದಿಂದ ನೀವು ಅತಿ ಹೆಚ್ಚು ಹಣಗಳನ್ನು ಗಳಿಸ್ತೀರ. ಕೇತು ಗ್ರಹ, ನೀವೇನಾದರೂ ಚರ್ಚಿಗೆ ಹೋಗೋದು, ಜನವರಿ ಅಂದರೆ ಚರ್ಚ್ ಟ್ರಿಪ್ಪನ್ನು ಅಟೆಂಡ್ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ಅದರಲ್ಲೂ ಕೂಡ ವೇಳಾಂಗಣಿ ನೀವು ಚರ್ಚನ್ನು ಅಟೆಂಡ್ ಮಾಡಿ. ಎಲ್ಲಿ ಬೇಕಾದ್ರೂ ಚರ್ಚಿಗೆ, ಅದು ನಿಮ್ಮ ಪರ್ಸ್ನಲ್ ಚರ್ಚಿಗೆ ಹೋಗಿ ತುಂಬ ಪಾಸಿಟಿವ್ನ ಕೊಡ್ತಾ ಹೋಗುತ್ತೆ. ಅದರಲ್ಲಿ ಬುಧ ಗ್ರಹ, ಶುಕ್ರ ಗ್ರಹ, ಕುಜ ಗ್ರಹ ಅಂತ ಭಯಂಕರ ಲಕ್ಕು. ನಿಮ್ಮ ಫೇವ್ರೆಟ್ ಬಣ್ಣ ಸೂಪರ್ ಬಣ್ಣ ಬ್ಲೂನ ಯೂಸ್ ಮಾಡಿ, ಗ್ರೀನ್ ಯೂಸ್ ಮಾಡಿ, ಆರೆಂಜ್ ಯೂಸ್ ಮಾಡಿ, ಬ್ಲ್ಯಾಕ್ ಯೂಸ್ ಮಾಡಿ, ರೆಡ್ ಯೂಸ್ ಮಾಡಿ, ಯೆಲ್ಲೋ ಕಲರ್ನ ಯೂಸ್ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ಜೇನುತುಪ್ಪದ ಕಲರ್ನ ಯೂಸ್ ಮಾಡಬೇಡಿ. ನಿಮಗೆ ಎಲ್ಲ ಥರದ ನೆಮ್ಮದಿ ಬೇಕಂದರೆ ಬ್ಲ್ಯಾಕ್, ಯೆಲ್ಲೋನ ಯೂಸ್ ಮಾಡಿ. ವೃಷಭ ರಾಶಿ ತುಂಬ ಪಾಸಿಟಿವ್ ಆಗುತ್ತೆ. ಬ್ಲ್ಯಾಕನ್ನು ಮತ್ತು ಯೆಲ್ಲೋ ಮಿಕ್ಸ್ ಇರಬೇಕು, ತುಂಬ ಪಾಸಿಟಿವ್ ಕೊಡ್ತಾ ಹೋಗುತ್ತೆ. ಅದೇ ಥರ ವೃಷಭ ರಾಶಿಯರು ಶುಕ್ರ ಗ್ರಹ ವಾಸ ಮಾಡುವಂಥ ಜಾಗದಲ್ಲಿ ನಿಮ್ಮ ಮನೇಲಿ ವಾಸ ಮಾಡಿ. ಯಾವುದೇ ಮೀಟಿಂಗ್ ಹಾಲಲ್ಲಿ ಹೋದಾಗ ಕೂಡ, ಎಲ್ಲೇ ಹೋದರೂ ಕೂಡ ಶುಕ್ರ ಗ್ರಹನ ನೀವು ಆರಾಧನೆ ಮಾಡಿ. ಈ ವಾರ ನಿಮಗೆ ಸಖತ್ ಬೆನಿಫಿಟ್. ಸಖತ್ ಬೆನಿಫಿಟ್ ಅಂದರೆ ನೀವು ಅತಿ ಹೆಚ್ಚು
ಬುಧಗ್ರಹನ ಟೆಂಪಲ್ನ ಅಟೆಂಡ್ ಮಾಡಿ. ಬುಧ ಬ್ಯೂಟಿಫುಲ್ ಸಕ್ಸಸ್. 14ನೇ ತಾರೀಕು ಮೇಲಿಂದ ಬುಧ ತುಂಬ ಸಖತ್ ರಾಜಯೋಗನ ಕೊಡ್ತಾನೆ. ಬುಧನ ಪ್ರಾರ್ಥನೆ ಮಾಡಿ, ಬುಧನಿಗೆ ಟೆಂಪಲ್ಗೆ ಹೋಗಿ ಒಳ್ಳೆಯದಾಗಲಿ.